ದೇವರಾಜೇಗೌಡ 100 ಕೋಟಿ ಬಾಂಬ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮಗೆ ಚುನಾವಣೆ ಬಿಟ್ಟು ಬೇರೆ ಕೆಲಸ ಇರಲಿಲ್ವಾ ಮಾಡೋಕ್ಕೆ? ನೋಡಿ 100 ಕೋಟಿ ಬಾಂಬ್ ಹಾಕಿದ್ದಾರೆ ದೇವರಾಜೇಗೌಡ. ಅದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಗಿ ಬೀಳ್ತಾ ಇದ್ದಾರೆ, ಬ್ಲಾಸ್ಟ್ ಆಗ್ತಾ ಇದ್ದಾರೆ. ನಮ್ಗೆ ಚುನಾವಣೆ ಕೆಲಸ ಇರಲಿಲ್ವೇನ್ರಿ ಮಾಡೋಕ್ಕೆ? ಬರ ನಿರ್ವಹಣೆ ಬಿಟ್ಟು ಬೇರೆ ಕೆಲಸ ಇರಲಿಲ್ವಾ ನಮಗೆ? ಇವರು ಆರೋಪ ಮಾಡಿದ್ದೆ ನಿಜಾನ? JDS BJP ಇಶ್ಯೂ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಇದರ ಹಿಂದೆ ಇದೇ ಉದ್ದೇಶ ಇದೆ. ಅದಕ್ಕೆ ಕಾಂಗ್ರೆಸ್ನವ್ರ ಮೇಲೆ ಇವರು ಗೂಬೆ ಕೂರಿಸ್ತಾ ಇದ್ದಾರೆ, ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ವಿಡಿಯೋ ಮಾಡಿಕೊಂಡ? ವಿಡಿಯೋ ವೈರಲ್ ಯಾಕಾಯಿತು? ವಿಡಿಯೋಗಳು ಖಾಸಗಿ ಮೊಬೈಲ್ನಲ್ಲಿದ್ದಾಗ ಡ್ರೈವರ್ ಏನಾಗ್ತಾರೆ, ಅವ್ರ ಹತ್ರ ಹೋಗಿ ಏನಾಯಿತು, ಅವ್ರ ಹತ್ರ ಹೆಂಗೆ ಹೋಯಿತು ವಿಡಿಯೋ? ಡ್ರೈವರ್ನಿಂದ ನಿಮ್ಮ ಅಧಿಕೃತ ಅಭ್ಯರ್ಥಿ ಬಳಿ ಹೇಗೆ ಹೋಯಿತು? ಅಮಿತ್ ಶಾ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದಿಲ್ವೇ? ಗಮನಕ್ಕೆ ತಂದಿದ್ದನ್ನು ದೇವರಾಜೇಗೌಡ ಹೇಳಿದ್ದಲ್ವಾ? ಪಾರ್ಕ್ ಸ್ಟೇಡಿಯಂಗಳಲ್ಲಿ ಪೆನ್ಡ್ರೈವ್ ಸಿಗೋದಕ್ಕೆ ಅಮಿತ್ ಶಾ ಕಾರಣನಾ? BJP JDS ವಿರುದ್ಧ ಗರಂ ಆಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಈಗ ಇದು ಪದೇ ಪದೇ JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳಿರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಅದನ್ನ ಹೊರತುಪಡಿಸಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಪ್ರಜ್ವಲ್ ರೇವಣ್ಣ ಯಾಕೆ ಕೃತ್ಯಗಳನ್ನ ಮಾಡ್ದ, ಪ್ರಜ್ವಲ್ ರೇವಣ್ಣ ಶೂಟಿಂಗ್ ಯಾಕೆ ಮಾಡ್ದ, ಪ್ರಜ್ವಲ್ ರೇವಣ್ಣ ಯಾಕೆ ಇದು ವೈರಲ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ BJP ಅವರು JDS ಅವರು. ಅವ್ರಿಗೆ ಇಂಟ್ರೆಸ್ಟ್ ಇರೋದು ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಕಾಂಗ್ರೆಸ್ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ. ನಾವು ಕೆಲವು ಪ್ರಶ್ನೆಗಳಿದೆ ನಮ್ಮದು ಕೂಡ. ಇದಕ್ಕೆ BJP ಅವರು JDS ಅವರು ನೇರವಾಗಿ ಉತ್ತರ ಕೊಡಬೇಕು. ಇದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವ್ರು ಯಾರು, ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು, ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು, ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೋಯ್ತು, ಡ್ರೈವರ್ ಇಂದ BJPಯ ಅಧಿಕೃತವಾದಂತ ಕ್ಯಾಂಡಿಡೇಟ್, BJP ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಬಂತು? ದೇವರಾಜೇಗೌಡ್ರೆ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದ್ರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದ್ರೆ ಅಮಿತ್ ಶಾ ಅಂತ ಹೇಳ್ತಾರೆ BJP ಅವರು. ಈಗ ಇದು ಪದೇ ಪದೇ JDS ಅವರು BJP ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಶ್ಯೂವನ್ನ ಡೈವರ್ಟ್ ಮಾಡಕ್ಕೆ